ನಮಸ್ತೆ. ಸೆರಾಕೇರ್ ಕಾರ್ಕಳ. ನಿಮಗೆ ಕಿಡ್ನಿ ಡಯಾಲಿಸಿಸ್ ಅಂದ್ರೆ ಗೊತ್ತಾ? 1 ತಿಂಗಳ ಹಿಂದೆ ಸೆರಾಕೇರ್ ಬರುವ ಮೊದಲು ಕಿಡ್ನಿ ಡಯಾಲಿಸಿಸ್ ಮಾಡಿ ಎಂದು ಡಾಕ್ಟರ್ ಹೇಳಿದ್ರು. ಇವಾಗ ಸೆರಾಕೇರ್ ಥೆರಪಿ ಮಾಡಿದ ನಂತರ ಕಿಡ್ನಿ ಕ್ರಿಯೇಟಿನ್ 7.9 ರಿಂದ 4.7ಕ್ಕೆ ಬಂದಿದೆ. ಮಿರಾಕಲ್ ರಿಸಲ್ಟ್ ಬಂದಿದೆ. ಬನ್ನಿ ನೋಡೋಣ. ಕಿಡ್ನಿದ ಪ್ರಾಬ್ಲಮ್ ಇತ್ತು, ಹಾರ್ಟ್ದ ಪ್ರಾಬ್ಲಮ್, ಶುಗರ್, ಬಿಪಿ, ತಲೆ ತಿರುಗುನ ಬರೇನ ಉಂಟು. ಓಕೆ, ಏತು ಬರ ಮಾರ್ದು ಖರ್ಚು ಮಾಡ್ತಾರೆ ಇದ ಮುಟ ಇಂಜ ಖರ್ಚು ಮಾಡ್ದೆ ಅವು ಲೆಕ್ಕ ಮಾಡ್ತೀವಿ. ಒಂದು ಅಂದಾಜು ಏತ್ ಖರ್ಚಾದಿತ್ತು? ಒಂದು 4 ಲಕ್ಷ ರೂಪಾಯಿ. 4 ಲಕ್ಷ ಮುಟ ಖರ್ಚಾದ್. ಓಕೆ, ಇರಾಗ ಸರಾಕಿರ ಬರೋದು ನಂಬಿಕೆ ಇರ್ತದೆ ನೆಟ್ಟ ತರ ಗುಣ ಆಪುಂಡು ಬಂದು ನಂಬಿಕೆ ಇರ್ತದೆ. ಎನ್ನ ಮೈತಿದಿ ಬರೋಂತೇರ ಬಂಡೇರು ಸರಿ ಆಪುಂಡು ಅಕ್ಕ ಹೆಂಗ್ ನಂಬಿಕೆ ಬರ್ತದೆ. ಓಕೆ, ಇದು ದಾದ ಚೇಂಜಸ್ ಗೊತ್ತಾವ ನೋಡಿ ಸರಾಕಿರ ಬತ್ತಿ ಬೊಕ್ಕ. ಸರಾಕಿರ ಬತ್ತಿ ಬೊಕ್ಕ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು. ಗ್ಯಾಸ್ಟ್ರಿಕ್ ಅಂತೂ ಫುಲ್ ಕಮ್ಮಿ ಆಗ್ತದೆ. ಮತ್ತ ಕಿಡ್ನಿದ ಕ್ರಿಯೇಟ್ ಕಮ್ಮಿ ಆಗ್ತದೆ. ಓಕೆ, ಸರಿಗೆ ಮೇನ್ ಅದು ಕಿಡ್ನಿ ಕ್ರಿಯೇಟ್ ಇಂದ ಪ್ರಾಬ್ಲಮ್ಸ್ ಇತ್ತು. ಡಾಕ್ಟರ್ ಏನ ಬಂದಿತ್ತು ರೀ? ಅದೇ ಡಯಾಲಿಸಿಸ್ ಮಾಡ್ಕೊಂಡು ಬಂತೇವೆ. ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ಕೊಂಡು ಬಂದಿತ್ತು. ಓಕೆ, ಪೋದಿತ್ತು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ಕೊಂಡು. ಓಕೆ, ಮತ್ತೆ ಸರಾಕಿರ ಥೆರಪಿ ಮಾಡ್ತಂದ್ಲಾರ ಕಿಡ್ನಿ ಏತ ಪಾಯಿಂಟ್ ಇಟ್ಟಿತ್ತ ಏತ ಆತನ? ಇತ್ತೆ 7 ಪಾಯಿಂಟ್ ಮಿತ್ತಿತ್ತು. ಇತ್ತೆ 4.7 ಬೈದು. ಓಕೆ, ಏತು ಖುಷಿ ಟುಲ್ ಇರುತ್ತೆ ಕ್ರಿಯೇಟಿನ್ ಲೆವೆಲ್? ತುಂಬಾ ಖುಷಿ. ತುಂಬಾ ಖುಷಿ ಉಂಟು. ಓಕೆ, ಸೊ ನೀ ಇದು ಇಂಪ್ರೂವ್ಮೆಂಟ್ಸ್ ಬೇತಾಗ್ಲಿ ಪನ್ನೊಂದಿಲ್ಲ ಇಂಜ ಜನ ಬಂದ ಇನ್ನು ಇಲ್ಲ ರೀ ಬಂದ್ರಿ ಇಂಪ್ರೂವ್ಮೆಂಟ್ಸ್ ಬಾರಿ ಖುಷಿ ಆಗ ಇನ್ ಬರೋದು ಗೊತ್ತೇರು ಬರ್ರ ಆಯ್ಜಿ. ಓಕೆ, ಟೋಟಲ್ ಅದು 100% ಇಂಪ್ರೂವ್ಮೆಂಟ್ಸ್ ಗೊತ್ತಾ? 80% ಬೈದು. 80% ನಾನೆಲ್ಲ ಕಮ್ಮಿ ಆಪನು ನಿಮ್ಗೆ ಬರುವ ವರ್ಷ. ಬಿಪಿ ಶುಗರ್ ಹೆಂಚು ಉಂಡಿತ್ತೆ? ಬಿಪಿ ಶುಗರ್ ಕಮ್ಮಿ ಆಯ್ತು. 132 ಬೈದು. 320 320 ಇತ್ತು. 132 ಬೈದೇನೆ.